ಮಲೆನಾಡು ಇದೊಂಥರ ಪ್ರಕೃತಿ ಸಂಪತ್ತಿನ ಖಜಾನೆ ಇದ್ದ ಹಾಗೆ. ಎಂತವರನ್ನು ತನ್ನತ್ತ ಸೆಳೆಯೋ ಶಕ್ತಿ ಇದೆ ಈ ದಟ್ಟ ಕಾಡುಗಳೇ ತುಂಬಿರೋ ನಾಡಿಗೆ. ಇಲ್ಲಿ ಬದುಕು ನಡೆಸೋಕೆ ತುಂಬಾ ಹಣ ಬೇಕಂತೇನಿಲ್ಲ. ಈ ಪ್ರಕೃತಿಯೊಂದಿಗೆ ಬೆರೆತು ಬದುಕೋಕಾಗದೇ ಇದ್ರೆ ಅಂತವರಿಗೆ ಇಲ್ಲಿ ಜೀವನ ಸಾಧ್ಯವಿಲ್ಲ. ಯಾಕಂದ್ರೆ ಕೆಲವು ಕಡೆ ಮಳೆ ಬಂದ್ರೆ ವಾರಗಟ್ಲೆ ಕರೆಂಟ್ ಇರಲ್ಲ. ಇನ್ನು ಕೆಲವು ಊರುಗಳಿಗೆ ತಲುಪೋಕೆ ರಸ್ತೆಗಳೇ ಸಿಗಲ್ಲ. ನೆಟ್ವರ್ಕ್, ಇಂಟರ್ನೆಟ್ ಕನ್ಸಿನ ಮಾತಾ ಇದೆಲ್ಲ. ಆದ್ರೂ ಮಿತವಾದ ಸೌಲಭ್ಯಗಳಲ್ಲೇ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯ ಬದುಕು ಸಾಗಿಸ್ತಾ ಇದಾವೆ. ಅವಕ್ಕೆ ಲೋಕದ ಗೊಡವೆ ಇಲ್ಲ. ಕಾಫಿ, ಅಡಿಕೆ, ಭತ್ತ, ಕಾಳುಮೆಣಸು ಈ ಬೆಳೆಗಳೇ ನಮ್ಮ ರೈತರ ಜೀವಾಳ. ರೋಗದ ಮಧ್ಯೆ ಈ ಬೆಳೆಗಳನ್ನ ಬೆಳೆಸಿ, ಉಳಿಸಿ, ಒಣಗಿಸಿ ಮಾರಿ ಮನೆಗೆ ಬರುವವರೆಗಿನ ಕಥೆಯನ್ನಂತೂ ಕೇಳಲೇಬೇಡಿ. ಅದಂತೂ ತುಂಬಾ ಕರಾಳ. ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಕೆಲಸ ಮಾಡ್ತಾರೆ ನಮ್ಮ ಜನ. ಅವ್ರಿಗಂತೂ ಪುರ್ಸೊತ್ತೇ ಇರಲ್ಲ. ಆದ್ರೂ ಬೆಳಗ್ಗೆದ್ದವರ ಹೇಳ್ತಾರೆ, ಎಲ್ಲರ ಮನೆದು ಮುಗೀತು, ನಮ್ದಿನ್ನೂ ಕೆಲಸನೇ ಮುಗ್ದಿಲ್ಲ. ಜಗತ್ತು ಅದೆಷ್ಟೇ ಮುಂದುವರೆದ್ರು ನಮ್ಮ ಆಚರಣೆಗಳು, ಪದ್ಧತಿಗಳನ್ನ ಬಿಟ್ಟು ಬದುಕಿಲ್ಲ. ಸಾವಿರ ಸಮಸ್ಯೆಗಳು ಸಾಲಾಗಿ ಬಂದ್ರು ಸವಾಲಾಕಿ ಬದುಕೋದನ್ನ ಈ ಜನ ಮರೆತಿಲ್ಲ. ಇಲ್ಲಿ ಸರ್ವರೋಗಕ್ಕೂ ಬಿಸಿ ಬಿಸಿ ಕಾಫಿಯ ಮದ್ದು. ಕಡುಬೆ ನ್ಯಾಷನಲ್ ಫುಡ್ ನಮ್ಮದು. ತಿಂಗಳುಗಟ್ಲೆ ಬಿಡದೆ ಹುಯ್ಯೋ ಮಳೆ, ಒಲೆ ಮುಂದೆನೆ ಮುಂಜಾನೆ ಕಳೆಯೋ ಹಾಗೆ ಮಾಡೋ ಕೊರೆಯೋ ಚಳಿ, ಸುಡೋ ಬಿಸಿಲು, ಇದಿಷ್ಟು ಅನುಭವಗಳು ಈ ಮಲೆನಾಡಲ್ಲೇ ಆಗತ್ತೆ. ಇದೆಲ್ಲದರ ನಡುವೆಯೂ ಕಾಲ ಕಾಲಕ್ಕೆ ಹೊಂದಿಕೊಂಡು ಮಲೆನಾಡಿಗರ ಬದುಕು ಸಾಗತ್ತೆ. ನನಗಂತೂ ನನ್ನ ಮಲೆನಾಡಿನ ಬಗ್ಗೆ ಹೆಚ್ಚಿನ ಪ್ರೀತಿ, ಇನ್ನಿಲ್ಲದ ಹೆಮ್ಮೆ. ಸದಾ ಹಸಿರು, ಸುರಿಯೋ ಮಳೆ, ಮುಚ್ಚಿದ ಮಂಜು, ಗುಡ್ಡ ಬೆಟ್ಟ, ಅಡಿಕೆ ತೋಟ, ಗದ್ದೆ ಬೈಲು, ಹೆಂಚಿನ ಮನೆಗಳು, ಇಲ್ಲಿ ನಡೆಯೋ ಜಾತ್ರೆ, ಉತ್ಸವಗಳು, ಇದೆಲ್ಲದರ ಮಧ್ಯೆ ಬದುಕಿರೋ ನನಗೆ ಇನ್ನೊಂದು ಜನ್ಮ ಇದ್ರೂ ಆವಾಗ್ಲೂ ಬಯಸೋದು ಈ ಮಲೆನಾಡನ್ನೇ. ಫಾಲೋ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ಗಳು ನಿಮಗೆ ನಿರಾಸೆ ಮಾಡಲ್ಲ. ಹೊಸ ಜಾಗಗಳು, ಜನರ ಬದುಕುಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಇಲ್ಲಿಗೆ ನಿಲ್ಲಲ್ಲ.